ಮುಗಿಯದ ಬಂಧನ ಭಾಗ 50. ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. 50ನೇ ಅಧ್ಯಾಯಕ್ಕೆ ನಾವು ಹೋಗಿದ್ದೀವಿ. ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಗೈಸ್. ಅಶ್ವಿನಿಯ ಮಾತನ್ನು ಕೇಳಿದ ಸುಹಾಸ್ ಆಳವಾದ ಗೊಂದಲ ಮತ್ತು ಆಕ್ರೋಶದಿಂದ, ಅಶ್ವಿನಿ, ನನಗೆ ನಿನ್ನ ಮೇಲೆ 1% ಕೂಡ ಅನುಮಾನ ಇಲ್ಲ ಅಂತ ಹೇಳ್ತಾನೆ. ವಾಸ್ತವವಾಗಿ ಆ ಮುಗ್ಧ ಮಗುವಿಗೆ ಈ ರೀತಿ ಕ್ರೂರವಾಗಿ ಹಿಂಸೆ ನೀಡಿದ ರಾಕ್ಷಸಿ ಯಾರು ಎಂಬುದು ನನಗೀಗ ಸ್ಪಷ್ಟವಾಗಿ ತಿಳಿತಾ ಇದೆ ಅಂತ ಸುಹಾಸ್ನ ಧ್ವನಿ ಗಂಭೀರವಾಯಿತು. ಅಶ್ವಿನಿ ತಕ್ಷಣವೇ ನೆಮ್ಮದಿಯ ನಿಟ್ಟುಸಿರು ಬಿಟ್ಟು, ಯಾರಿರಬಹುದು ಮಿಸ್ಟರ್ ಸುಹಾಸ್? ಆ ಮಗುವಿಗೆ ಇಷ್ಟೊಂದು ಕ್ರೂರವಾಗಿ ಹೊಡೆದವರು ಯಾರು ಅಂತ ಆತಂಕದಿಂದ ಕೇಳಿದ್ಲು. ಸುಹಾಸ್ ಆಳವಾದ ಭಯಾನಕ ಆಲೋಚನೆಯಲ್ಲಿ ಮುಳುಗಿರ್ತಾನೆ. ಅವನ ಕಣ್ಣುಗಳಲ್ಲಿದ್ದ ಕೋಪಕ್ಕೆ ಆ ಕೊಠಡಿಯ ವಾತಾವರಣವೇ ತಣ್ಣಗಾಗುವಂತೆ ಭಾಸವಾಯಿತು. ನಿನ್ನೆ ನಮ್ಮ ತಂದೆ ತಾಯಿ ಅಂದರೆ ವರ್ಮಾ ಕುಟುಂಬಕ್ಕೆ ಯಾವುದೇ ಕಾರಣ ನೀಡದೆ ಅನ್ವಿತಾಳನ್ನು ಶಾಲೆಯಿಂದ ಹೊರಗೆ ಕರೆದೊಯ್ದಿದ್ರು. ಅವರ ನಡವಳಿಕೆ ನನಗೆ ಸ್ವಲ್ಪ ವಿಚಿತ್ರ ಅನಿಸಿದ್ರು ಕೂಡ ಅವರು ತಮ್ಮ ಮೊಮ್ಮಗಳನ್ನು ಅಪಾರವಾಗಿ ಪ್ರೀತಿಸ್ತಾರೆ ಅನ್ನೋದು ನನಗೆ ಗೊತ್ತು. ಅವರು ಮಗುವಿನ ಮೇಲೆ ಬೆರಳು ಕೂಡ ಎತ್ತೋದಿಲ್ಲ. ಆದರೆ ನಿನ್ನೆಯಿಂದ ಅನ್ವಿತಾಳೊಂದಿಗೆ ನಿಕಟ ಸಂಪರ್ಕದಲ್ಲಿದ್ದ ಏಕೈಕ ವ್ಯಕ್ತಿ ಅಂದರೆ ಅದು ಕಾವ್ಯ ಮಾತ್ರ. ಅನ್ವಿತಾಳಿಗೆ ಮೊದಲಿಂದಲೂ ಕಾವ್ಯಳನ್ನು ಕಂಡ್ರೆ ಆಗ್ತಾ ಇರಲಿಲ್ಲ. ಆದರೆ ಅವಳು ಮಗುವಿಗೆ ಈ ಮಟ್ಟದ ದೈಹಿಕ ಹಿಂಸೆ ನೀಡ್ತಾಳಂತ ನಾನು ಕನಸಿನಲ್ಲೂ ಕೂಡ ಊಹೆ ಮಾಡಿರಲಿಲ್ಲ ಅಂತ ಹೇಳ್ತಾನೆ. ಸರಿ, ಹಾಗಿದ್ರೆ ಈಗ ನೀವು ಏನು ಮಾಡೋಕೆ ಹೊರಟಿದ್ದೀರಾ? ಅಶ್ವಿನಿ ಅವನ ಕರಾಳ ಭಯಾನಕ ಮುಖಭಾವವನ್ನು ನೋಡುತ್ತಾ ಕೇಳಿದ್ಲು. ಸುಹಾಸ್ ತನ್ನ ಉರಿಯುತ್ತಿದ್ದ ಕೋಪವನ್ನು ಕಷ್ಟಪಟ್ಟು ನಿಯಂತ್ರಿಸಿಕೊಳ್ಳುತ್ತಾ, ಅಶ್ವಿನಿ, ದಯವಿಟ್ಟು ನೀನು ಸ್ವಲ್ಪ ಸಮಯ ಅನ್ವಿತಾಳನ್ನು ಜಾಗರೂಕತೆಯಿಂದ ನೋಡ್ಕೊ. ನನಗೆ ಮುಗಿಸ್ಬೇಕಾದಂತಹ ಒಂದು ತುರ್ತು ಕೆಲಸವಿದೆ ಅಂತ ಹೇಳ್ತಾನೆ. ಅಷ್ಟನ್ನು ಹೇಳಿ ಅವನು ತಕ್ಷಣವೇ ಮನೆಯಿಂದ ಹೊರಟು ಹೋಗ್ತಾನೆ. ಅಶ್ವಿನಿ ಅವನು ಹೊರಟು ಹೋಗುವುದನ್ನೇ ಅಸಮಾಧಾನದಿಂದ ನೋಡ್ತಾ ಇದ್ಲು. ತನ್ನ ಸ್ವಂತ ಮಗಳ ಗಾಯಗಳ ಬಗ್ಗೆ ಈ ತಂದೆಗೆ ಕನಿಷ್ಠ ಅರಿವು ಇರಲಿಲ್ಲ. ಅದು ಸಾಲದೆಂಬಂತೆ ಸತ್ಯ ತಿಳಿದ ಮೇಲೆಯೂ ಮಗುವನ್ನು ನನ್ನ ಬಳಿಯೇ ಬಿಟ್ಟು ಹೋಗ್ತಿದ್ದಾನಲ್ಲ ಅಂತ ಅವಳ ಮನಸ್ಸು ಸುಹಾಸ್ನ ಬಗ್ಗೆ ಕೊಂಚ ಕೋಪಗೊಳ್ಳುತ್ತೆ. ಮತ್ತೊಂದೆಡೆ ಶಾಂತಿ ಸರೋವರದ ದಡದಲ್ಲಿ ಸುಹಾಸ್ ನೀಡಿದ ಬೆದರಿಕೆಯಂತಹ ನುಡಿಗಳಿಂದ ತೀವ್ರ ಭಯಭೀತಳಾಗಿದ್ದ ಕಾವ್ಯ ಮನೆಗೆ ಮರಳುವ ಮೊದಲು ತನ್ನ ತಲೆಯನ್ನು ತಣ್ಣಗಾಕಿಸ್ಕೊಳ್ಳಲು ಸ್ವಲ್ಪ ಸಮಯ ಬೇಕರಿಯೊಂದರಲ್ಲಿ ಕುಳಿತಿದ್ಲು. ಅವಳು ಮೆಲ್ಲಗೆ ಮನೆಗೆ ಬಂದ ನಂತರವೂ ಸುಹಾಸ್ ನಡೆಸಿದ ವಿಚಾರಣೆ ಅವಳನ್ನು ಅಭದ್ರತೆಗೆ ತಳ್ಳಿಬಿಟ್ಟಿರುತ್ತೆ. ಈ ಒಂದು ಕಷ್ಟದಿಂದ ಪಾರಾಗಲು ಸುಹಾಸ್ನ ಪೋಷಕರಾದ ಶ್ರೀಮತಿ ವರ್ಮಾ ಅವರಿಗೆ ಕರೆ ಮಾಡಿ ಸಹಾಯ ಕೇಳಬೇಕಂತ ಕಾವ್ಯ ಯೋಚಿಸಿದ ಹಾಗೆ ಅವಳ ಮನೆಯ ಕರೆಗಂಟೆ ಜೋರಾಗಿಯೇ ಬಾರಿಸ್ಕೊಳ್ಳುತ್ತೆ. ಅವಳು ತನ್ನ ಫೋನನ್ನು ಪಕ್ಕಕ್ಕಿಟ್ಟು ಕೆಲಸದಾಕೆಗೆ ಬಾಗಿಲು ತೆರೆಯಲು ಹೇಳ್ತಾಳೆ. ಕೆಲವೇ ಕ್ಷಣದಲ್ಲಿ ಕೆಲಸದಾಕೆ ಬಂದವರೊಂದಿಗೆ ಒಳಗೆ ಬಂದ ಆ ವ್ಯಕ್ತಿಯನ್ನು ಕಂಡೊಡನೆ ಕಾವ್ಯಾಳ ಮುಖದಲ್ಲಿದ್ದ ರಕ್ತವೆಲ್ಲ ಬಸ್ತು ಹೋಗಿ ಬಿಳಿಚಿಕೊಳ್ಳುತ್ತೆ. ಸುಹಾಸ್, ನೀನು ಈ ಸಮಯದಲ್ಲಿ ಇಲ್ಲೇನು ಮಾಡ್ತಿದ್ಯಾ ಅಂತ ಅವಳು ತೊದಲುತ್ತಾಳೆ. ತನ್ನ ಮಾತು ಮುಗಿಸುವ ಮುನ್ನವೇ ಸುಹಾಸ್ ಕಣ್ಣೆವೆ ಇಕ್ಕುವಷ್ಟು ಮುನ್ನುಗ್ಗಿ ಬಂದು ತನ್ನ ಬಲಿಷ್ಠ ಕೈಯಿಂದ ಕಾವ್ಯಾಳ ಕುತ್ತಿಗೆಯನ್ನು ಬಿಗಿಯಾಗಿ ಹಿಡಿದುಕೊಳ್ತಾನೆ. ಕಾವ್ಯಾಳ ಕಣ್ಣುಗಳಲ್ಲಿ ಮರಣ ಭಯ ಆವರಿಸಿತು. ಉಸಿರುಗಟ್ಟುವ ನಡುಗುವ ಧ್ವನಿಯಲ್ಲಿ ಅವಳು, ಸುಹಾಸ್, ಏನಿದು, ಇದರ ಅರ್ಥ ಏನು ಅಂತ ಕಿರಿಚಿದ್ಲು. ಸುಹಾಸ್ನ ಕಣ್ಣುಗಳಲ್ಲಿನ ಕ್ರೋಧ ತುಂಬಿ ತುಳುಕ್ತಾ ಇತ್ತು. ಆ ಕ್ಷಣದಲ್ಲಿ ಅವನು ಸಾಕ್ಷಾತ್ ದೈತ್ಯನಂತೆ ಕಟುವಾಗಿ ಕಾಣಿಸ್ತಿದ್ದ. ಅನ್ವಿತಾಳಿಗೆ ಆ ಭಯಾನಕ ಗಾಯಗಳನ್ನುಂಟು ಮಾಡಿದ್ದು ನೀನೇ ತಾನೇ ಕಾವ್ಯ ಅಂತ ಅವಳ ಕುತ್ತಿಗೆ ಮತ್ತಷ್ಟು ಬಿಗಿಗೊಳಿಸುತ್ತಾ ಕೆಂಡದಂತೆ ಕೇಳಿದ್ಲು. ಕುತ್ತಿಗೆ ಬಿಗಿದು ಉಸಿರಾಡಲು ಕಷ್ಟಪಡುತ್ತಿದ್ದ ಕಾವ್ಯ ತನ್ನೆಲ್ಲ ಶಕ್ತಿಯನ್ನು ಬಳಸಿ ಅವನ ಮಣಿಕಟ್ಟನ್ನು ಹಿಡಿದು ಹೇಳಿದ್ಲು. ಸುಹಾಸ್, ನೀನೇನು ಹೇಳ್ತಿದ್ಯಾ ಅಂತ ನೀನು ನಿಜವಾಗಿಯೂ ಅರ್ಥವಾಗ್ತಿಲ್ಲ. ನನ್ನನ್ನು ಬಿಟ್ಬಿಡು. ನಾವು ಕುಳಿತು ಮಾತಾಡಿ ಸತ್ಯವನ್ನು ಕಂಡುಹಿಡಿಯೋಣ ಅಂತ ಉಸಿರುಗಟ್ಟುತ್ತಾ ಕಿರ್ಚಿದ್ಲು. ಸುಹಾಸ್ ತನ್ನ ಕಣ್ಣುಗಳನ್ನು ಕಿರಿದಾಗಿಸಿ ಹಿಮದಂತೆ ತಣ್ಣನೆಯ ಧ್ವನಿಯಲ್ಲಿ, ಇನ್ನು ಎಷ್ಟು ದಿನ ಈ ಪವಿತ್ರ ನಟನೆಯ ಪ್ರದರ್ಶನ ಮುಂದುವರಿಸ್ತೀಯ ಕಾವ್ಯ ಅಂತ ರೇಗ್ತಾನೆ. ನನಗೆ ನಿಜ ಹೇಳಬೇಕಂದ್ರೆ ಏನೂ ಗೊತ್ತಾಗ್ತಿಲ್ಲ ಸುಹಾಸ್. ನಾನು ಅನ್ವಿತಾಳನ್ನು ಅಪಾರವಾಗಿ ಪ್ರೀತಿಸ್ತೀನಿ. ಅಂತಹದ್ರಲ್ಲಿ ನಾನು ಆ ಮಗುವಿಗೆ ಹೊಡೆಯಲು ಹೇಗೆ ಸಾಧ್ಯ? ನೀನು ಹೇಳುತ್ತಿರುವ ಈ ಗಾಯಗಳ ಬಗ್ಗೆ ನನಗೇನು ತಿಳಿಯೋದು. ನನ್ನ ಮೇಲೆ ನಿನಗೆ ಯಾಕೆ ಈ ರೀತಿಯ ಕೆಟ್ಟ ಅನುಮಾನ ಬಂದಿದೆಯೋ ನಿಜವಾಗಿಯೂ ನನಗೆ ಗೊತ್ತಿಲ್ಲ. ಆದರೆ ಇದು ಸಂಪೂರ್ಣವಾಗಿ ದೊಡ್ಡ ತಪ್ಪು ತಿಳುವಳಿಕೆ ಆಗಿದೆ. ನೀನು ನನ್ನನ್ನು ನಂಬಬೇಕು ಎಂದು ಕಾವ್ಯ ನಿರಾಕರಿಸಿದ್ಲು. ಅವಳ ಮುಖವು ಉಸಿರುಗಟ್ಟಿ ಬಿಳಿಚಿಕೊಂಡು ಕಳೆಗುಂದಿತ್ತು. ಕಾವ್ಯ ಕಣ್ಣೀರನ್ನು ಹಾಕುತ್ತಾ ಬೇಡ್ಕೊಂಡ್ರೂ ಕೂಡ ಸುಹಾಸ್ ತನ್ನ ಕುತ್ತಿಗೆ ಹಿಡಿತವನ್ನು ಚೂರು ಕೂಡ ಸಡಿಸಲಿಲ್ಲ. ಕಾವ್ಯ ಉಸಿರಾಡಲು ತನ್ನೆಲ್ಲ ಶಕ್ತಿಯನ್ನು ಒಟ್ಟುಗೂಡಿಸ್ಕೊಳ್ಬೇಕಾಯಿತು. ಆದರೂ ಅವಳು ತನ್ನ ರಾಕ್ಷಸಿ ಕೃತ್ಯದ ಅಪರಾಧವನ್ನು ಒಪ್ಕೊಳ್ಳೋಕ್ಕೆ ಮೊಂಡುತನದಿಂದ ನಿರಾಕರಿಸ್ತಾಳೆ. ನನ್ನ ಮೇಲೆ ಕೇವಲ ಅನುಮಾನವಿರುವಂತಹ ಕಾರಣಕ್ಕೆ ಸುಹಾಸ್ ಇಷ್ಟೊಂದು ಹಿಂಸಾತ್ಮಕವಾಗಿ ವರ್ತಿಸ್ತಿದ್ದಾನೆ.
ಒಂದು ವೇಳೆ ನಾನು ಈ ತಪ್ಪನ್ನು ಒಪ್ಕೊಬಿಟ್ರೆ ಅವನು ನನ್ನನ್ನು ಜೀವಂತವಾಗಿ ಬಿಡೋದೇ ಇಲ್ಲ. ನನಗೆ ಏನು ಮಾಡುತ್ತಾನೋ ಅಂತ ಕಾವ್ಯ ತನ್ನ ಮನಸ್ಸಿನಲ್ಲೇ ಭಯದಿಂದ ನಡುಗ್ತಾಳೆ. ಅಷ್ಟರಲ್ಲಿ ಸುಹಾಸ್ನ ಹಿಂದೆ ಬಂದಂತಹ ವಿಕ್ರಮ್ ಕಾವ್ಯಾಳ ಮುಖ ಉಸಿರುಗಟ್ಟಿ ಕಡುಗೆಂಪು ಬಣ್ಣಕ್ಕೆ ತಿರುಗಿದನ್ನು ನೋಡಿ ಆಘಾತಕ್ಕೊಳಗಾಗ್ತಾನೆ. ಸುಹಾಸ್ ಆಕ್ರೋಶದಿಂದ ಆಕಸ್ಮಿಕವಾಗಿ ಅವಳನ್ನು ಕೊಂದು ಹಾಕ್ಬೋದು ಅಂತ ತೀವ್ರವಾಗಿ ಹೆದರಿದ್ದಂತಹ ಅವನು ಬೇಗನೆ ಓಡಿ ಬಂದು ಸುಹಾಸ್ನ ತಡಿತಾನೆ. ಅವಳನ್ನು ಬಿಟ್ಟು ಬಿಡಿ ಮಿಸ್ಟರ್ ಸುಹಾಸ್, ಇಲ್ಲದಿದ್ದರೆ ಅವಳು ಇಲ್ಲೇ ಸತ್ತು ಹೋಗ್ತಾಳೆ ಅಂತ ವಿಕ್ರಮ್ ಚೀರಾಡ್ತಾನೆ. ಆದರೆ ಸುಹಾಸ್ ಕಾವ್ಯಾಳ ಕುತ್ತಿಗೆಯನ್ನು ಬಿಡುವ ಬದಲು ಮತ್ತಷ್ಟು ಬಿಗಿಯಾಗಿ ಹಿಡಿತಾನೆ. ಆ ಕ್ಷಣದಲ್ಲಿ ಸುಹಾಸ್ ನಿಜವಾಗಿಯೂ ತನ್ನನ್ನು ಕತ್ತು ಹಿಸುಕಿ ಕೊಲ್ತಾನೆ ಎಂಬುದರಲ್ಲಿ ಕಾವ್ಯಾಳಿಗೆ ಯಾವುದೇ ಅನುಮಾನ ಇರಲಿಲ್ಲ. ಕೊನೆಗೆ ವಿಕ್ರಮ್ಗೆ ಬೇರೆ ದಾರಿ ಕಾಣದೆ ತನ್ನ ಸಂಪೂರ್ಣ ಶಕ್ತಿಯನ್ನು ಬಳಸಿ ಸುಹಾಸ್ನನ್ನು ಹಿಂದಕ್ಕೆ ಎಳೆದು ಕಾವ್ಯಾಳನ್ನು ಅವನ ಹಿಡಿತದಿಂದ ಬಲವಂತವಾಗಿ ಬೇರ್ಪಡಿಸಿದರು. ತನ್ನೆಲ್ಲ ಶಕ್ತಿಯನ್ನು ಕಳೆದುಕೊಂಡ ಕಾವ್ಯ ಬಿಡುಗಡೆಯಾದ ಮರುಕ್ಷಣವೇ ನೆಲಕ್ಕೆ ಕುಸಿದು ಬಿದ್ದು ತೀವ್ರವಾಗಿ ಕೆಮ್ಮುತ್ತಾ ಭಾರವಾದ ಉಸಿರೆಳೆದಳು. ಸ್ವಲ್ಪ ಸಮಯ ತನ್ನನ್ನು ತಾನು ಶಾಂತಗೊಳಿಸಿಕೊಂಡ ನಂತರ ಸುಹಾಸ್ ನೆಲದ ಮೇಲೆ ಬಿದ್ದಿದ್ದಂತಹ ಕಾವ್ಯಾಳನ್ನು ಕೆಂಡದಂತಹ ಕಣ್ಣುಗಳಿಂದ ದಿಟ್ಟಿಸಿ ನೋಡಿ, ಸರಿ ಕಾವ್ಯ, ನೀನು ನಿನ್ನ ಈ ನಕಲಿ ನಟನೆಯನ್ನು ಎಷ್ಟು ಕಾಲ ಬೇಕಾದರೂ ಮುಂದುವರಿಸ್ಬೋದು. ಆದರೆ ನೆನ್ಪಿಟ್ಕೋ, ಅನ್ವಿತಾ ಈ ಆಘಾತದಿಂದ ಚೇತರಿಸ್ಕೊಂಡು ಮಾತಾಡೋಕ್ಕೆ ಪ್ರಾರಂಭಿಸಿದ ತಕ್ಷಣ ಅವಳನ್ನು ಕೇಳಿ ನಾನೇ ಸ್ವತಃ ಸತ್ಯವನ್ನು ಹೊರಗೆಳಿತೀನಿ ಅಂತ ಗರ್ಜಿಸ್ತಾನೆ. ಒಂದು ವೇಳೆ ಈ ದೌರ್ಜನ್ಯದಿಂದ ನೀನೇ ಇರುವುದು ಸಾಬೀತಾದರೆ ನಾನು ನಿನ್ನನ್ನು ಖಂಡಿತ ಜೀವಂತವಾಗಿ ಬಿಡೋದಿಲ್ಲ ಎಂದು ಸುಹಾಸ್ ಕೆಂಡ ಕಾರುವ ಧ್ವನಿಯಲ್ಲಿ ಎಚ್ಚರಿಸ್ತಾನೆ. ನಂತರ ಅವನು ತೀವ್ರ ಆಕ್ರೋಶದಿಂದ ಮನೆಯಿಂದ ಹೊರಟು ಹೋಗ್ತಾನೆ. ಅವನ ಸಹಾಯಕ ಹಿಂದೆಯೇ ಹಿಂಬಾಲಿಸ್ತಾನೆ. ಕಾವ್ಯ ತೀವ್ರ ಕೋಪ, ದ್ವೇಷ ಮತ್ತು ಮರಣ ಭಯದಿಂದ ತುಂಬಿದ ಮುಖದೊಂದಿಗೆ ನೆಲದ ಮೇಲೆ ತಲೆ ಕೆಳಗಾಗಿ ಕುಸಿದು ಕುಳಿತಿದ್ಲು. ಇಡೀ ಯೋಜನೆ ಹಾಳಾಗೋಯ್ತು. ಆ ಪುಟ್ಟು ಹುಚ್ಚು ಹುಡುಗಿ ಅನ್ವಿತಾ ಯಾಕೆ ಸಾಯೋದೇ ಇಲ್ಲ? ಈಗ ಅವಳು ಚೇತರಿಸ್ಕೊಂಡು ನನ್ನ ನಿಜರೂಪವನ್ನು ಏನಾದರೂ ಸಾಬೀತುಪಡಿಸ್ಬಿಟ್ರೆ ಆ ಭಯದಲ್ಲೇ ನಾನು ಪ್ರತಿಕ್ಷಣವೂ ಬದುಕಬೇಕಾಗುತ್ತೆ ಎಂದು ಅವಳ ಮನಸ್ಸು ಭಯದಿಂದ ಕಿರುಚಾಡ್ತು. ಸುಹಾಸ್ ತನ್ನ ಸತ್ಯ ತಿಳಿಯುತ್ತಿದ್ದಂತೆಯೇ ತನಗೆ ಏನು ಶಿಕ್ಷೆ ನೀಡುತ್ತಾನೋ ಎಂಬ ಆಲೋಚನೆ ಅವಳನ್ನು ಮಿತಿಮೀರಿ ಭಯಭೀತಿಗೊಳಿಸಿತು. ಈ ಕಡೆ ಸಹಾಯಕ ಜೊತೆ ಕಾರ್ ಹತ್ತಿದ್ದರಿಂದ ಸುಹಾಸ್ ಸಂಪೂರ್ಣವಾಗಿ ಮೌನವಾಗಿ ಕುಳಿತಿದ್ದಾನೆ. ಅವನ ಮುಖದಲ್ಲಿದ್ದ ಗಂಭೀರತೆಯನ್ನು ಕಂಡು ವಿಕ್ರಮ್ ಕೂಡ ಮಾತಾಡೋಕೆ ಹೆದರುತ್ತಿದ್ದಾನೆ. ಸ್ವಲ್ಪ ಸಮಯದ ನಂತರ ವಿಕ್ರಮ್ ಅತ್ಯಂತ ಎಚ್ಚರಿಕೆಯಿಂದ, ಮಿಸ್ಟರ್ ಸುಹಾಸ್ ಅವರೇ, ನಾವು ಅನ್ವಿತಾ ಪಾಪವನ್ನು ನೋಡಲು ಅಶ್ವಿನಿ ಮೇಡಮ್ ಮನೆಗೆ ಹೋಗೋಣವಾ ಅಂತ ಮೃದುವಾಗಿ ಕೇಳ್ತಾನೆ. ಮೊದಲು ವರ್ಮಾ ಭವನಕ್ಕೆ ಹೋಗು. ಸುಹಾಸ್ ತನ್ನ ಹುರಿಯುತ್ತಿದ್ದ ಕೋಪವನ್ನು ನಿಗ್ರಹಿಸುತ್ತಾ ಉತ್ತರಿಸ್ತಾನೆ. ಅವನ ಈ ಹಠಾತ್ ಆದೇಶದಿಂದ ಹಿಂದಿನ ಕಾರಣ ವಿಕ್ರಮ್ಗೆ ಅರ್ಥವಾಗದಿದ್ದರೂ ಕೂಡ ಅವನು ಕಾರನ್ನು ತಕ್ಷಣವೇ ವರ್ಮಾ ಭವನದತ್ತ ಓಡಿಸ್ತಾನೆ. ವರ್ಮಾ ಭವನದ ಮುಂದೆ ಕಾರು ತಲುಪಿದಾಗ ಇಲ್ಲಿಯೇ ಕಾಯಿ ಅಂತ ವಿಕ್ರಮ್ಗೆ ಸೂಚಿಸಿ ಸುಹಾಸ್ ಒಬ್ಬನೇ ಕಾರಿನಿಂದ ಇಳಿದು ಒಳಗೆ ಹೋಗ್ತಾನೆ. ಕೆಲವೇ ಕ್ಷಣಗಳಲ್ಲಿ ಅವನು ತನ್ನ ಕೈಯಲ್ಲಿ ಅಪರೂಪದ ಗಾಢ ಬಣ್ಣದ ಮುಲಾಮಿನ ಬಾಟಲಿಯೊಂದಿಗೆ ಹಿಂತಿರುಗ್ತಾನೆ. ಈಗ ನನ್ನನ್ನು ಅಶ್ವಿನಿಯ ಮನೆಗೆ ಕರೆದುಕೊಂಡು ಹೋಗು. ಕಾರು ಹತ್ತುದಂತೆ ಆದೇಶಿಸ್ತಾನೆ. ವಿಕ್ರಮ್ ತಲೆಯಾಡಿಸಿ ಕಾರನ್ನು ಅಶ್ವಿನಿಯ ಮನೆಯತ್ತ ಚಲಾಯಿಸ್ತಾನೆ. ಮತ್ತೊಂದೆಡೆ ಸುಹಾಸ್ ಸ್ವಲ್ಪ ಸಮಯದ ಹಿಂದೆ ಕೋಪದಿಂದ ಹೋದ ನಂತರ ಅಶ್ವಿನಿ ಅನ್ವಿತಾಳನ್ನು ಪಕ್ಕದಲ್ಲೇ ಕುಳಿತಿದ್ಲು. ನಂತರ ಅವಳು ಹಾರೋ ಮತ್ತು ಆದಿತ್ಯರಿಗೆ ಅನ್ವಿತಾಳನ್ನು ಜಾಗರೂಕತೆಯಿಂದ ನೋಡ್ಕೊಳ್ಳೋಕೆ ಹೇಳಿ ತಾನು ಕೆಳಗೆ ಹೋಗಿ ಪ್ರಥಮ ಚಿಕಿತ್ಸೆ ಪೆಟ್ಟಿಗೆಯನ್ನು ಕೂಡ ತಂದಿದ್ಲು. ಆ ಇಬ್ಬರು ಪುಟ್ಟ ಅಣ್ಣಂದಿರು ಅನ್ವಿತಾಳನ್ನು ನಗಿಸಲು ಮತ್ತು ಮೆಚ್ಚಿಸಲು ತಮ್ಮ ಕೈಲಾದಷ್ಟು ಪ್ರಯತ್ನ ಖಂಡಿತ ಮಾಡ್ತಾಯಿದ್ರು. ಆದರೆ ಅವಳಿಂದ ಯಾವುದೇ ಪ್ರತಿಕ್ರಿಯೆ ಸಿಗದಿದ್ದಾಗ ಅವರು ನಿರಾಶೆಯಿಂದ ಮುಖ ಸಣ್ಣಗೆ ಮಾಡಿಕೊಂಡ್ರು. ಮಕ್ಕಳೇ, ಅನ್ವಿತಾ ಈ ಆಘಾತದಿಂದ ಗುಣಮುಖಳಾಗಿ ಚೇತರಿಸ್ಕೊಳ್ಳೋಕೆ ಸ್ವಲ್ಪ ಸಮಯ ತೆಗೆದುಕೊಳ್ತದೆ. ಆದ್ದರಿಂದ ನಾವು ತಾಳ್ಮೆಯಿಂದಿರಬೇಕು ಅಂತ ಅಶ್ವಿನಿ ಅವರ ತಲೆಯನ್ನು ಪ್ರೀತಿಯಿಂದ ತಟ್ಟುತ್ತಾ ಸಮಾಧಾನ ಪಡಿಸ್ತಾಳೆ. ಆರೋ ಮತ್ತು ಆದಿತ್ಯ ವಿಧೇಯತೆಯಿಂದ ತಲೆ ಆಡಿಸಿ ಇಷ್ಟವಿಲ್ಲದಿದ್ದರೂ ಕೂಡ ತಮ್ಮ ಕೊಠಡಿಗೆ ಮರಳುತ್ತಾರೆ. ಅಶ್ವಿನಿ ಅನ್ವಿತಾಳನ್ನು ಹಾಸಿಗೆಯ ಮೇಲೆ ಮಲಗಿಸಿ ಕಂಬಳಿಯನ್ನು ಹೊದಿಸಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆಯಲು ತನ್ನ ಕೊಠಡಿಯತ್ತ ಹೊರಟಿದ್ದಾಗ ಮನೆಯ ಕರೆಗಂಟೆ ಬಾರಿಸಿತು. ಅವಳು ಹೋಗಿ ಬಾಗಿಲು ತೆರೆದಾಗ ಎದುರಿಗೆ ಸುಹಾಸ್ ನಿಂತಿರ್ತಾನೆ. ಅವನನ್ನು ಕಂಡೊಡನೆ, ಅಶ್ವಿನಿ, ನೀವು ತುರ್ತು ಕೆಲಸವಿದೆ ಅಂತ ಹೋಗಿದ್ರಲ್ವೇ ಮಿಸ್ಟರ್ ಸುಹಾಸ್, ಮತ್ತ್ಯಾಕೆ ಇಷ್ಟು ಬೇಗ ಹಿಂತಿರುಗಿದ್ರಿ ಅಂತ ಕೊಂಚ ಅಸಮಾಧಾನದಿಂದಲೇ ಕೇಳಿದ್ಲು. ನಾನು ಅನ್ವಿತಾಳ ಬೆನ್ನಿನ ಮೇಲಿರುವ ಗಾಯಗಳನ್ನು ಬೇಗ ಗುಣಪಡಿಸಲು ಈ ವಿಶೇಷ ಮುಲಾಮನ್ನು ಖರೀದಿಸ್ಕೋಗಿದೆ. ಅಶ್ವಿನಿ, ಇದನ್ನು ಅವಳ ಗಾಯಗಳ ಮೇಲೆ ದಿನಕ್ಕೆ 2 ಬಾರಿ ಹಚ್ತೀರಾ ಅಂತ ಸುಹಾಸ್ ಅತ್ಯಂತ ಆರ್ದ್ರತೆಯಿಂದ ಔಷಧಿ ಬಾಟಲಿಯನ್ನು ಅವಳಿಗೆ ನೀಡುತ್ತಾ ಉತ್ತರಿಸ್ತಾನೆ. ಅದು ದೈಹಿಕ ಗಾಯಗಳನ್ನು ಮತ್ತು ಚರ್ಮದ ಗುರುತುಗಳನ್ನು ಅತ್ಯಂತ ವೇಗವಾಗಿ ಗುಣಪಡಿಸುವಂತಹ ಅತ್ಯಂತ ದುಬಾರಿಯಾದ ವಿಶೇಷ ವೈದ್ಯಕೀಯ ಮುಲಾಮು ಎಂಬುದನ್ನು ಗುರುತಿಸಿದಂಥ ಅಶ್ವಿನಿಯ ಮನಸ್ಸಿನಲ್ಲಿದ್ದ ಅಸಮಾಧಾನ ತಕ್ಷಣವೇ ಕರಗೋಯಿತು.
ನಾನು ಸುಹಾಸ್ ತನ್ನ ಸ್ವಂತ ಮಗಳ ಗಾಯಗಳ ಮೇಲೇ ಕಾಳಜಿ ವಹಿಸ್ತಿರುವಂಥ ಈ ವ್ಯಕ್ತಿ ಹೊರಟೇ ಹೋದ್ನಲ್ಲ ಅಂತ ಭಾವಿಸಿದ್ದೆ. ಆದರೆ ಅವ್ರು ನಿಜವಾಗಿ ತನ್ನ ಮಗಳ ನೋವನ್ನು ಕಡಿಮೆ ಮಾಡಲು ಈ ಮುಲಾಮನ ತರಕು ಓಡಾಡ್ತಿದ್ದೆ ಎಂದು ಅಶ್ವಿನಿಯ ಹೃದಯದಲ್ಲಿ ಸುಹಾಸ್ನ ಮೇಲಿದ್ದ ಕೋಪ ಮಾಯವಾಗಿ ಗೌರವ ಮೂಡಿತು. ಸುಹಾಸ್ ತಂದೆದ ವಿಶೇಷ ಮುಲಾಮಿನ ಮಹತ್ವವನ್ನು ಮನಸ್ಸಲ್ಲಿಟ್ಕೊಂಡು ಅಶ್ವಿನಿ ಮೃದುವಾಗಿ ತಲೆಯಾಡಿಸಿ ಅವನನ್ನು ಮೇಲಂತಸ್ತಿನ ಕೊಠಡಿಗೆ ಕರೆದೊಯ್ದಳು. ಅನ್ವಿತಾ ಈಗಾಗಲೇ ಗಾಢ ನಿದ್ರೆಯಲ್ಲಿದ್ದರಿಂದ ಆ ಕೋಣೆಯಲ್ಲಿ ಕೇವಲ ಸಣ್ಣ ರಾತ್ರಿ ದೀಪ ಅಂದರೆ ನೈಟ್ ಲ್ಯಾಂಪ್ ಮಾತ್ರ ಬೆಳಗ್ತಿತ್ತು. ಆ ಮಗುವಿಗೆ ತೊಂದರೆಯಾಗಿ ಎಚ್ಚರಗೊಳ್ಳಬಹುದು ಅನ್ನುವಂತಹ ಒಂದು ಎಚ್ಚರಿಕೆಯಿಂದ ಅಶ್ವಿನಿ ಅತ್ಯಂತ ಜಾಗರೂಕತೆಯಿಂದ ಮತ್ತು ಸೌಮ್ಯವಾಗಿ ನಡೆದುಕೊಂಡಳು. ತನ್ನ ಜೇಬಿನಲ್ಲಿ ಕೈಗಳನ್ನು ಇಟ್ಟುಕೊಂಡು ಬಾಗಿಲ ಬಳಿ ನಿಂತಿದ್ದಂಥ ಸುಹಾಸ್ ಅನ್ವಿತಾಳಿಂದ ತನ್ನ ದೃಷ್ಟಿಯನ್ನು ಸರಿಸಿ ಆ ಕೊಠಡಿಯ ಅಲಂಕಾರ ಮತ್ತು ವಾತಾವರಣವನ್ನು ಅಂದರೆ ಅಚ್ಚುಕಟ್ಟಾಗಿ, ಅಷ್ಟೇ ಅಲ್ಲದೆ ಅಶ್ವಿನಿ ಮಕ್ಕಳಾದ ಆರವ್ ಮತ್ತು ಆದಿತ್ಯ ತಂದು ಇಟ್ಟಿದ್ದಂತಹ ಬಣ್ಣ ಬಣ್ಣದ ಆಟಿಕೆಗಳನ್ನು ಸ್ಥಳಕ್ಕೆ ಒಂದು ಬೆಚ್ಚಗಿನ ಸ್ನೇಹಶೀಲ ಮನೆಯ ವಾತಾವರಣನ ನೀಡಿದವು. ಆ ಕೊಠಡಿಯ ಶಾಂತ ವಾತಾವರಣ ಅಶ್ವಿನಿಯ ಕರುಣೆಯನ್ನು ನೋಡಿದ ನಂತರ ಸುಹಾಸ್ನ ಮನಸ್ಸಿನಲ್ಲಿದ್ದ ಆಕ್ರೋಶ ಮತ್ತು ಕೋಪ ಸಂಪೂರ್ಣವಾಗಿ ಮಾಯವಾಯಿತು. ಅವನ ಹೃದಯವು ಒಂದು ರೀತಿಯ ಅಪರೂಪದ ನೆಮ್ಮದಿ ಹಾಗೂ ಸಂತೋಷದಿಂದ ತುಂಬಿಹೋಯಿತು. ಅನ್ವಿತಾಳ ಬೆನ್ನಿನ ಗಾಯಗಳಿಗೆ ಅತ್ಯಂತ ಮೆಲ್ಲನೆ ಮುಲಾಮು ಹಚ್ಚಿದ ನಂತರ ಅಶ್ವಿನಿ ಎದ್ದು ನಿಂತು ಮಗು ಇನ್ನೂ ಗಾಢ ನಿದ್ರೆಯಲ್ಲಿದೆ ಎಂಬುದನ್ನು ಖಚಿತಪಡಿಸಿಕೊಂಡು, ಮುಲಾಮು ಹಚ್ಚುವುದು ಮುಗೀತು ಮಿಸ್ಟರ್ ಸುಹಾಸ್ ಎಂದು ಹೇಳುತ್ತಾ ಅವಳು ತಿರುಗಿದ ಮರುಕ್ಷಣ ಅವಳ ನೋಟ ಸುಹಾಸ್ನ ತೀಕ್ಷ್ಣ ನೋಟದೊಂದಿಗೆ ಸಂಧಿಸಿತು. ಕೆಲವು ಕ್ಷಣಗಳ ಕಾಲ ಇಬ್ಬರು ಯಾವುದೇ ಮಾತುಗಳನ್ನು ಆಡದೆ ಭಾವನಾತ್ಮಕವಾಗಿ ಒಬ್ಬರನ್ನೊಬ್ಬರು ಮೌನವಾಗಿ ದಿಟ್ಟಿಸುತ್ತಾ ನಿಂತಿದ್ರು. ಕೊನೆಗೆ ಸುಹಾಸ್ ತನ್ನ ಆಕರ್ಷಕ ದಿಗ್ಭ್ರಮೆಯಿಂದ ಹೊರಬಂದು ನಿಧಾನವಾಗಿ ತಲೆಯಾಡಿಸಿ, ತುಂಬ ಧನ್ಯವಾದಗಳು ಅಶ್ವಿನಿ ಅಂತ ಮೃದುವಾಗಿ ಹೇಳ್ತಾನೆ. ನಂತರ ಅಶ್ವಿನಿ ತನ್ನ ಹಿಂದೆ ಕೊಠಡಿಯ ಬಾಗಿಲನ್ನು ಶಾಂತವಾಗಿ ಮುಚ್ಚಿ ಅವನನ್ನು ಕೆಳಗೆ ಸೋಫಾ ಬಳಿಗೆ ಕರೆದೊಯ್ದಳು. ಅನ್ವಿತಾಳ ಪ್ರಸ್ತುತ ಸ್ಥಿತಿಯ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಿಸಿದ ನಂತರ ಸಮಯ ರಾತ್ರಿ ಬಹಳ ತಡವಾಗಿರುವುದನ್ನು ಗಮನಿಸಿದ ಅಶ್ವಿನಿ ತನ್ನ ಸಂಭಾಷಣೆಯನ್ನು ಮುಗಿಸಲು ಯತ್ನಿಸಿದ್ಳು. ತುಂಬ ಸಮಯವಾಗಿದೆ ಮಿಸ್ಟರ್ ಸುಹಾಸ್, ಆದ್ದರಿಂದ ನೀವು ಮನೆಗೆ ಹಿಂತಿರುಗಿ ಹೋಗಿ ವಿಶ್ರಾಂತಿ ಪಡೆಯಬಹುದು. ನೀವು ಯಾವುದೇ ಚಿಂತೆ ಮಾಡಬೇಡಿ. ಅನ್ವಿತಾಳನ್ನು ತಾನು ಸ್ವತಃ ಮಗಳಂತೆ ಅತ್ಯಂತ ಜಾಗರೂಕತೆಯಿಂದ ನೋಡ್ಕೊಳ್ತೀನಿ ಅಂತ ಹೇಳ್ತಾಳೆ. ಸುಹಾಸ್ ಗೌರವದಿಂದ ತಲೆ ಹಾಡಿಸಿ ಸೋಫಾದಿಂದ ಎದ್ದೇಳುತ್ತಾ, ನಾನು ಈಗಾಗಲೇ ಕಿಂಡರ್ ಗಾರ್ಡನ್ ಪ್ರಿನ್ಸಿಪಾಲ್ ಇನ್ಚಾರ್ಜ್ ಜೊತೆ ಮಾತಾಡಿದ್ದೀನಿ. ಶಾಲೆಯಲ್ಲಿ ಮೊದಲು ನಡೆದ ಜಗಳ ತೊಂದರೆಯ ಬಗ್ಗೆ ನಿಮಗೇನಾದರೂ ಅಭ್ಯಂತರವಿಲ್ಲದಿದ್ದರೆ ಆರವ್ ಮತ್ತು ಆದಿತ್ಯ ಮತ್ತು ಅದೇ ಶಾಲೆಯಲ್ಲಿ ತಮ್ಮ ಓದನ್ನು ಮುಂದುವರಿಸಲು ಬಿಡಬಹುದು ಅಂತ ಹೇಳ್ತಾನೆ. ಅಶ್ವಿನಿ ತಕ್ಷಣವೇ ಸಂತೋಷದಿಂದ ಒಪ್ಪಿಕೊಂಡ್ಳು. ಅನ್ವಿತಾ ತಕ್ಷಣವೇ ಸಂತೋಷದಿಂದ ಒಪ್ಕೊಂಡ್ಳು. ಖಂಡಿತ ಅದಕ್ಕಿಂತ ಒಳ್ಳೆಯ ವಿಷಯ ಇನ್ನೊಂದಿಲ್ಲ, ಅವಳು ಮುಂದುವರೆದು. ಅಷ್ಟೇ ಅಲ್ಲದೆ ಅನ್ವಿತಾ ಕೂಡ ಸಂಪೂರ್ಣ ಗುಣಮುಖಳಾದ ಮೇಲೆ ಮತ್ತೆ ಅದೇ ಶಾಲೆಗೆ ಹೋಗಿ ಅಧ್ಯಯನ ಮಾಡಬೇಕು, ಇತರ ಮಕ್ಕಳೊಂದಿಗೆ ಬೆರೀಬೇಕು ಅನ್ನೋದೇ ನನ್ನ ಆಸೆ. ಅವಳಿಗೆ ಈಗಾಗಲೇ ಪರಿಚಿತವಾಗಿರುವ ವಾತಾವರಣಕ್ಕೇ ಮರಳುವುದು ಅವಳ ಮಾನಸಿಕ ಸ್ಥಿತಿಯನ್ನು ಸುಧಾರಿಸೋಕ್ಕೆ ತಕ್ಷಣ ಸಹಾಯ ಮಾಡ್ತದೆ. ಅವಳ ಈ ಸಲಹೆಯ ಸುಹಾಸ್ನ ಅನುಮತಿ ಅಗತ್ಯವಿದ್ದ ಕಾರಣ ಅವಳು ಅವನ ಪ್ರತಿಕ್ರಿಯೆಗಾಗಿ ಕಾತರದಿಂದ ಕಾಯ್ತಾ ಇದ್ಲು. ಸುಹಾಸ್ ಕನಿಷ್ಠ ಪಕ್ಷ ಅದಕ್ಕೆ ಕಾರಣವೇನು ಅಂತ ಪ್ರಶ್ನಿಸ್ತಾನೆ ಅಂತ ಅಶ್ವಿನಿ ನಿರೀಕ್ಷಿಸಿದ್ಲು. ಆದರೆ ಸುಹಾಸ್ ಕೆಲವು ಸೆಕೆಂಡುಗಳ ಕಾಲ ಆಳವಾದ ಮೌನದಲ್ಲಿದ್ದು ನಂತರ, ಸರಿ ಅಶ್ವಿನಿ, ನಿನ್ನ ಇಚ್ಛೆಯಂತೆಯೇ ಮಾಡು. ಅನ್ವಿತಾಳ ವಿಷಯದಲ್ಲಿ ಈ ರೀತಿಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ನನ್ನ ಬಳಿ ಪ್ರತಿ ಬಾರಿ ತಿಳಿಸುವ ಅಥವಾ ಕೇಳುವ ಅಗತ್ಯವಿಲ್ಲ ಅಂತ ಆಳವಾದ ಧ್ವನಿಯಲ್ಲಿ ಹೇಳ್ತಾನೆ. ಅನ್ವಿತಾಳ ಸ್ವಂತ ತಾಯಿಯೇ ಅಶ್ವಿನಿಯಾಗಿದ್ದರಿಂದ ಆ ಮಗುವಿನ ಒಳಿತಿಗಾಗಿ ಅಂತಹ ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಸಂಪೂರ್ಣ ಹಕ್ಕು ಅವಳಿಗೆ ಜನ್ಮಸಿದ್ಧವಾಗಿಯೇ ಇರುತ್ತೆ. ಸುಹಾಸ್ಗೆ ನನ್ನ ಮೇಲೆ ಇಷ್ಟೊಂದು ಅಪಾರವಾದ ನಂಬಿಕೆ ಹೇಗೆ ಬಂತು? ಬಹುಶಃ ಅವನು ಅನ್ವಿತಾಳನ್ನು ಅತಿಯಾಗಿ ಪ್ರೀತಿಸೋದ್ರಿಂದ ಮತ್ತು ಆನ್ವಿತಾಗೆ ನಾನೆಂದರೆ ಅಪಾರ ಇಷ್ಟ ಎಂಬುದು ಅವನಿಗೆ ತಿಳಿದಿರೋದ್ರಿಂದಲೇ ತನ್ನ ಮಗಳನ್ನು ಸಂಪೂರ್ಣವಾಗಿ ನನ್ನ ಆರೈಕೆಯಲ್ಲೇ ಬಿಟ್ಟಿರಬೇಕು ಅಂತ ಅಶ್ವಿನಿ ಮನಸ್ಸು ಆಲೋಚಿಸಿತು. ಅಶ್ವಿನಿ ತಲೆಯಾಡಿಸಿ ಸರಿ ಮಿಸ್ಟರ್ ಸುಹಾಸ್ ಅಂತ ಉತ್ತರಿಸಿದ್ಲು. ನಂತರ ಸುಹಾಸ್ ಮತ್ತೇನು ಹೇಳದೆ ಅವಳನ್ನೇ ಒಮ್ಮೆ ಆಳವಾಗಿ ನೋಡಿ ಮನೆಯಿಂದ ಹೊರಟು ಹೋಗ್ತಾನೆ. ಮರುದಿನ ಬೆಳಗ್ಗೆ ಅಶ್ವಿನಿ 3 ಮಕ್ಕಳನ್ನು ಬೇಗನೆ ಎಬ್ಬಿಸಿ ಶಾಲೆಯ ಸಮವಸ್ತ್ರ ಧರಿಸಿ ಕಿಂಡರ್ ಗಾರ್ಡನ್ಗೆ ಹೋಗೋಕ್ಕೆ ಸಿದ್ಧಪಡಿಸ್ತಾಳೆ. ಅವರೆಲ್ಲರೂ ಮನೆಯ ಬಾಗಿಲು ತೆರೆದು ಹೊರಡಲು ಅನುವಾದಾಗ ಎದುರಿಗೆ ಸುಹಾಸ್ ಕಾರಿನ ಬಳಿ ನಿಂತಿರುವುದು ನೋಡಿ ಆಶ್ಚರ್ಯಚಕಿತರಾಗಿ ಹೋಗ್ತಾರೆ.
ನಾನು ಮಕ್ಕಳನ್ನು ಶಾಲೆಗೆ ಬಿಡೋಕ್ಕೆ ಸಹಾಯ ಮಾಡ್ತೀನಿ ಅಶ್ವಿನಿ ಅಂತ ಹೇಳ್ತಾನೆ ಸುಹಾಸ್. ಅನ್ವಿತಾಳನ್ನು ನಿನ್ನ ಅತ್ಯಂತ ಜಾಗರೂಕತೆಯ ಆರೈಕೆಯಲ್ಲಿ ಬಿಟ್ಟಿದ್ದಕ್ಕೆ ನಾನು ನಿನಗೆ ಮಾಡಬಹುದಾದ ಅತ್ಯಂತ ಕನಿಷ್ಠ ಸಹಾಯ ಇದು ಎಂದು ಅವನು ಮೃದು ಧ್ವನಿಯಲ್ಲಿದ್ದ ಗಂಭೀರತೆಯನ್ನು ಹೇಳ್ತಾನೆ. ಅದನ್ನು ಕೇಳಿದ ಅಶ್ವಿನಿ, ಆರವ್ ಮತ್ತು ಆದಿತ್ಯ ಒಮ್ಮೆಲೆ ಸ್ತಬ್ಧರಾಗಿ ಹೋಗ್ತಾರೆ. ಆ ಇಬ್ಬರು ಪುಟ್ಟ ಮಕ್ಕಳು ತಕ್ಷಣವೇ ಅಶ್ವಿನಿಯ ಮುಖದತ್ತ ನೋಡಿ ಅವಳು ಏನು ಹೇಳ್ತಾಳೆ ಎಂಬಂತಹ ಪ್ರತಿಕ್ರಿಯೆಗಾಗಿ ಕಾತರದಿಂದ ಕಾಯ್ತಾ ಇದ್ರು. ತನ್ನ ಸೀರೆಯ ತುದಿಯನ್ನು ಬಿಗಿಯಾಗಿ ಹಿಡಿದುಕೊಂಡು ನಿಂತಿದ್ದಂತಹ ಮುಗ್ಧ ಅನ್ವಿತಾಳನ್ನು ನೋಡಿದ ಅಶ್ವಿನಿ ಸ್ವಲ್ಪ ಕ್ಷಣದ ಹಿಂಜರಿಕೆಯ ನಂತರ ಸುಹಾಸ್ನ ಕೋರಿಕೆಯನ್ನು ಒಪ್ಕೊಂಡ್ಳು. ನಾಲ್ವರು ಕಾರನ್ನು ಹತ್ತಿದ್ರು. ಅಶ್ವಿನಿ, ಅನ್ವಿತಾ, ಆರವ್, ಆದಿತ್ಯ ಎಲ್ಲರೂ ಕಾರಿನ ಹಿಂಭಾಗದ ಸೀಟುಗಳಲ್ಲಿ ಕುಳಿತುಕೊಂಡ್ರು. ಸುಹಾಸ್ ಸ್ವತಃ ಕಾರು ಚಲಾಯಿಸುತ್ತಿರುವಾಗ ಸೈಡ್ ಮಿರರ್ನಲ್ಲಿ ಕಾಣಿಸ್ತಿದ್ದ ಅವನ ಮುಖವನ್ನು ಆರವ್ ಗೊಂದಲಮಯ ನೋಟದಿಂದ ರಹಸ್ಯವಾಗಿ ನೋಡ್ತಾ ಇದ್ದ. ತಮ್ಮ ತಾಯಿ ಅಶ್ವಿನಿಯನ್ನು ಕೈಬಿಟ್ಟು ತಮ್ಮ ಮೇಲೆ ಮೊದಲಿನಿಂದಲೂ ಗಲಾಟೆ ಮಾಡಿ ದೂರ ತಳ್ಳಿದ್ದಕ್ಕಾಗಿ ಸುಹಾಸ್ನನ್ನು ಕಟುವಾಗಿ ದ್ವೇಷಿಸಬೇಕೆಂದು ಆರವ್ನ ಪುಟ್ಟ ಮನಸ್ಸಿಗೆ ಅನ್ನಿಸ್ತಾ ಇತ್ತು. ಆದರೆ ಈಗ ಅವಳ ನಡವಳಿಕೆಯನ್ನು ನೋಡಿದರೆ ಅವನನ್ನು ದ್ವೇಷಿಸಲು ಆರವ್ಗೆ ಮನಸ್ಸಾಗ್ತಾ ಇರಲಿಲ್ಲ. ದಾರಿಯುದ್ದಕ್ಕೂ ಅಶ್ವಿನಿ ಒಬ್ಬಳೇ ಅನ್ವಿತಾಳ ಗಮನ ಬೇರೆಡೆ ಸೆಳೆಯೋಕೆ ಮೃದುವಾಗಿ ಮಾತಾಡ್ತಾ ಇದ್ಲು. ಪ್ರಯಾಣದುದ್ದಕ್ಕೂ ಕಾರ್ನಲ್ಲಿದ್ದ ಉಳಿದವರೆಲ್ಲರೂ ಸೌಮ್ಯವಾದ ಮೌನಕ್ಕೆ ಶರಣಾಗಿದ್ದರು. ಆ ಐವರು ಒಟ್ಟಿಗೆ ಕಿಂಡರ್ ಗಾರ್ಡನ್ ಬಾಗಿಲಿಗೆ ಬಂದಾಗ ಅಲ್ಲೇ ನಿಂತಿದ್ದ ಶಿಕ್ಷಕಿ ಶಾಲಿನಿ ಅಪಾರ ಸಂತೋಷ, ಕಷ್ಟಕರ ಮುಜುಗರದಿಂದ ಒಟ್ಟೊಟ್ಟಿಗೆ ತಬ್ಬಿಬ್ಬಾಗೋಗ್ತಾಳೆ. ಶ್ರೀಮತಿ ಅಶ್ವಿನಿ ಅಂತ ಹೇಳಿ ಶಾಲಿನಿ ತೊದಲ್ತು. ಆರವ್, ಆದಿತ್ಯ ಅವರನ್ನು ಶಾಲೆಯಿಂದ ಹೊರಹಾಗುವಂತೆ ಮಾಡಿದ್ದು ಕಾವ್ಯಾಳೆ ಅಂದರು. ಶಾಲಾಡಳಿತ ಮಂಡಳಿಯ ಆ ನಿರ್ಧಾರಕ್ಕೆ ಶಾಲಿನಿ ಕೂಡ ಒಳಗೊಳಗೆ ತಪ್ಪಿತಸ್ಥ ಭಾವನೆಯನ್ನು ಅನುಭವಿಸ್ತಾ ಇದ್ಲು. ಹಾಗಾದರೆ ನೀವು ಆರವ್ ಮತ್ತು ಆದಿತ್ಯರನ್ನು ಮತ್ತೆ ಪ್ರೀತಿಯಿಂದ ನೋಡ್ಕೊಳ್ತೀರಿ ಅಂತ ಕಾಣ್ತದೆ ಶಾಲಿನಿ ಮೇಡಮ್ ಅಂತ ಅಶ್ವಿನಿ ಮುಗುಳ್ನಗುತ್ತಾ ಅವಳ ಮುಜುಗರದ ಮಾತನ್ನು ತಡೆದ್ಲು. ಶಾಲಿನಿ ತಕ್ಷಣ ವೇಗವಾಗಿ ತಲೆ ಆಡಿಸ್ತಾಳೆ. ಖಂಡಿತವಾಗಿಯೂ ಶ್ರೀಮತಿ ಅಶ್ವಿನಿ ಇಬ್ಬರು ತುಂಬ ಚುರುಕಾದ ಹಾಗೂ ಚೆನ್ನಾಗಿ ಮಾತನಾಡುವಂತಹ ಮಕ್ಕಳು. ಅವರನ್ನು ನೋಡಿಕೊಳ್ಳುವುದು ನಮಗೆ ನಿಜಕ್ಕೂ ಅತ್ಯಂತ ಸಂತೋಷದ ಖುಷಿ ವಿಚಾರ. ಅಶ್ವಿನಿ ತಲೆಯಾಡಿಸಿ, ಇನ್ನೊಂದು ವಿಷಯ ಮೇಡಮ್, ಅನ್ವಿತಾ ಇತ್ತೀಚೆಗೆ ಸ್ವಲ್ಪ ವಿಚಿತ್ರವಾಗಿ ವರ್ತಿಸ್ತಿದ್ದಾಳೆ. ಅವಳು ಯಾರೊಂದಿಗೂ ಕೂಡ ಹೆಚ್ಚು ಮಾತಾಡ್ತಾ ಇಲ್ಲ, ಹಾಗೆ ತುಂಬ ಮೌನವಾಗಿರ್ತಾಳೆ. ಅದರಿಂದ ದಯವಿಟ್ಟು ಅವಳನ್ನು ಶಾಲೆಯಲ್ಲಿ ಕೊಂಚ ಸೂಕ್ಷ್ಮವಾಗಿ ಗಮನಿಸಿ ಅಂತ ಹೇಳ್ತಾಳೆ. ತನಗೆ ಆಂಟಿಸಮ್ ತೊಂದರೆ ಇದೆ ಎಂದು ಎಲ್ಲರ ಮುಂದೆ ಕೇಳಿದರೆ ಅನ್ವಿತಾ ಮಾನಸಿಕವಾಗಿ ಅಸಮಾಧಾನಗೊಳ್ಳುತ್ತಾಳೆ ಅಥವಾ ಹೆದರುತ್ತಾಳೆ ಅಂತ ಭಾವಿಸಿದಂತಹ ಅಶ್ವಿನಿ ಅದನ್ನು ನೇರವಾಗಿ ಎಲ್ಲರ ಮುಂದೆ ಹೇಳದೆ ಅತ್ಯಂತ ಜಾಗರೂಕತೆಯಿಂದ ವಿಷಯ ತಿಳಿಸಿದ್ಲು. ಶಾಲಿನಿ ಮೃದುವಾಗಿ ತಲೆಯಾಡಿಸಿ ಅನ್ವಿತಾಳನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ನೋಡಿಕೊಳ್ಳುವುದಾಗಿ ಭರವಸೆಯನ್ನು ನೀಡಿದ್ಲು. ಅಷ್ಟರಲ್ಲಿ ಆರವ್ ಮತ್ತು ಆದಿತ್ಯ ಅನ್ವಿತಾಳ ಎರಡೂ ಕೈಗಳನ್ನು ಬಿಗಿಯಾಗಿ ಹಿಡಿದುಕೊಂಡು, ಅಮ್ಮ, ನಾವು ಕೂಡ ಶಾಲೆಯಲ್ಲಿ ಅನ್ವಿತಾಳನ್ನು ಜಾಗರೂಕತೆಯಿಂದ ನೋಡಿಕೊಳ್ಳೋಕೆ ಸಹಾಯ ಮಾಡ್ತೀವಿ. ಅವಳ ತಂಟೆಗೆ ಯಾರಾದರೂ ಬಂದರೆ ಅಥವಾ ಗಲಾಟೆ ಮಾಡಲು ಬಂದರೆ ನಾವು ಖಂಡಿತ ಬಿಡುವುದಿಲ್ಲ ಅಂತ ವೀರಾವೇಶದಿಂದ ಹೇಳಿದ್ರು. ಅವರ ಮಾತುಗಳನ್ನು ಕೇಳಿ ಅಶ್ವಿನಿಯ ಹೃದಯ ತುಂಬಿ ಬಂತು. ಅವಳು ಇಬ್ಬರು ತಲೆಗಳನ್ನು ಪ್ರೀತಿಯಿಂದ ಸವರುತ್ತಾ ಮುಗುಳ್ನಗುತ್ತಾ ತಟ್ಟಿದ್ಲು. ಇನ್ನು ಮುಂದುವರೆದ ಭಾಗದಲ್ಲಿ ಏನಾಗಬಹುದು ನೋಡೋಣ. ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಥ್ಯಾಂಕ್ ಯು.